something that makes you to boost yourself in prayer. ವೇಗವಾಗಿ ನಿಮಗೆ ವಾಕ್ಯದಲ್ಲಿ ತೋರಿಸಲು ಬಯಸ್ತೇನೆ ಹೇಗೆ ದೇವರ ಒಂದು ಪ್ರಾರ್ಥನೆ ಮಾಡುವುದರಲ್ಲಿ ನಿಮಗೆ ಆ ಪ್ರೇರೇಪಣೆ ಉಂಟಾಗಬೇಕು ಅನ್ನುವುದಕ್ಕಾಗಿ. ಹಲ್ಲೆಲೂಯಾ. Turn your Bible to book of Isaiah. ಸತ್ಯವೇದವನ್ನು ಯೆಶಾಯ ಪುಸ್ತಕಕ್ಕೆ ತಿರುಗಿಸೋಣ. Amen. In the 36th chapter. 36ನೇ ಅಧ್ಯಾಯದಲ್ಲಿ. Amen. The Bible speaks about king of Assyria coming against Israel. ಸತ್ಯವೇದವು ಆ ಅಸಾರ್ಯ ರಾಜನು ಇಸ್ರೇಲ್ ಜನರ ವಿರೋಧವಾಗಿ ಬರುವುದನ್ನು ತೋರಿಸುತ್ತೆ. Hallelujah. 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 Are you listening to what I am telling you? ನಾನು ಹೇಳುವುದನ್ನು ಕೇಳ್ತಾ ಇದ್ದೀರಾ? Amen. Hallelujah. Hallelujah. Amen. You may have read this scripture. ಈ ಒಂದು ವಾಕ್ಯ ಭಾಗವನ್ನು ನೀವು But ಓದಿರಬಹುದು. I want you to hear properly. ಆದರೆ ಸರಿಯಾಗಿ ಗಮನಿಸಿ ಕೇಳಿ. If understand this word very clearly. ಈ ಒಂದು ವಾಕ್ಯವು ನಿಮಗೆ ಸ್ಪಷ್ಟವಾಗಿ ಅರ್ಥ ಆದರೆ whenever you want to use it, you can use that key. ಯಾವಾಗೆಲ್ಲ ನೀವು ಉಪಯೋಗಿಸಬೇಕು ಅನ್ಸುತ್ತೋ ಅವಾಗೆಲ್ಲ ಈ ಒಂದು ಬೀಗವನ್ನು ನೀವು You can ಉಪಯೋಗಿಸಬಹುದು. experience that supernatural any time. ಅಸಾಧಾರಣವನ್ನು ಯಾವಾಗೆಲ್ಲ ನಿಮಗೆ ಬೇಕು ಅವಾಗೆಲ್ಲ ನೀವು ಅನುಭವಿಸಬಹುದು. The Bible says, ಸತ್ಯವೇದ ಹೇಳುತ್ತೆ, this king of Assyria, ಈ ಅರಾಮ್ಯ ದೇಶದ ರಾಜನು he wanted to attack Israel. ಆತನು ಇಸ್ರೇಲ್ ಅನ್ನು ಅಟ್ಯಾಕ್ ಮಾಡಬೇಕಂತ He was a ಬಯಸ್ತಾನೆ. very rude and very, very cunning king. ಆತ ಒಂದು ಕೆಟ್ಟ ಒಂದು ರಾಜನಾಗಿದ್ದನು. What did he do? ಆತ ಏನ್ ಮಾಡ್ತಾನೆ? He sends his army chief to warn Israel. ಆತನು ಆತನ ಸೇನಾಧಿಪತಿಯನ್ನು ಇಸ್ರೇಲ್ಗೆ ಒಂದು ವಾರ್ನಿಂಗ್ ಆಗಿ ಆತನು ಕಳಿಸ್ತಿದ್ದಾನೆ. Hallelujah. This person comes to the border of Israel and he starts to threaten Israel. ಈ ಒಂದು ವ್ಯಕ್ತಿಯು ಆ ಇಸ್ರೇಲಿನ ಬಾರ್ಡರ್ ಗೆ ಬಂದು ಆತನು ಗದರಿಸಲು ಪ್ರಾರಂಭಿಸ್ತಾನೆ. He says, ಆತ ಹೇಳ್ತಾನೆ, who said that God will rescue you king Hezekiah? ಯಾರು ಹೇಳಿದು ಎಸೆಕಿಯ ರಾಜನೇ ನಿನ್ನನ್ನು ದೇವರು ಕಾಪಾಡ್ತಾರೆ ಅಂತ? Hallelujah. Hallelujah. Who said that anyone will help you to come out of this situation? ಯಾರು ಹೇಳಿದು ಈ ಒಂದು ಪರಿಸ್ಥಿತಿಯಿಂದ ನಿನ್ನನ್ನು ಯಾರಾದರೂ ಕಾಪಾಡ್ತಾರೆ ಅಂತ? You are going to die. ನೀ ಸಾಯ್ತೀಯಾ? You are going to die. ನೀ ಸಾಯ್ತೀಯಾ? Because ಯಾಕಂದ್ರೆ all these years ಇಷ್ಟು ವರ್ಷಗಳು you have seen victory by chance. ನೀವು ಏನೋ ಚಾನ್ಸ್ ಅಲ್ಲಿ ನೀನು ಜಯಗಳನ್ನು ನೋಡ್ತಾ ಇದ್ದೆ. You are very happy that God will give you victory forever. ನೀನು ತುಂಬಾ ಸಂತೋಷವಾಗಿದ್ಯಾ ದೇವರು ನಿನಗೆ ನಿರಂತರವಾಗಿ ಜಯವನ್ನು ಕೊಡ್ತಾರೆ ಅಂತ. But this time, ಆದ್ರೆ ಈ ಸಾರಿ ನಲ್ಲ ಗಮನಿಸಿ, ಹೇಳುವುದನ್ನು ಚೆನ್ನಾಗಿ But ಗಮನಿಸಿ. this time, ಆದ್ರೆ ಈ ಸಾರಿ the Lord said me, ದೇವರು ನನಗೆ ಹೇಳಿದ್ರು, the Lord said to me, ದೇವರು ನನಗೆ ಹೇಳಿದ್ರು, that you are going to be defeated. ನೀನು ಸೋಲಿಗೆ ಒಳಗಾಗ್ತೀಯಾ? What God is speaking about? ಅದನ್ನು ಯಾವ ದೇವರ ಕುರಿತು ಮಾತಾಡ್ತಾನೆ? His own gods in Assyria. ಆ ಒಂದು ಅಸಾರ್ಯ ದೇಶದಲ್ಲಿ ಇರುವಂತ ಆತನ ದೇವರ ಕುರಿತು ಆತ ಹೇಳ್ತಿದ್ದಾನೆ. He says, ಆತನು ಹೇಳ್ತಾನೆ, my God has told that you will be destroyed. ನನ್ನ ದೇವರು ಹೇಳಿದ್ದಾರೆ ನೀನು ಈ ಸಾರಿ ಸೋಲಿಗೆ ಒಳಗಾಗ್ತೀಯಾ? Hallelujah. 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 I have come along with other nations. ನಾನು ಬೇರೆ ದೇಶದವರೊಟ್ಟಿಗೆ ಸೇರಿ ಬಂದಿದ್ದೇನೆ. This time, ಈ ಸಾರಿ you people are going to drink your waste, your urine. ನೀವು ನಿಮ್ಮ ಆ ಒಂದು ವೇಸ್ಟ್ ಅನ್ನೇ ನೀವೇ ಕುಡಿತೀರಾ. You will come to such a state. ನೀವು ಎಂತ ಒಂದು ಪರಿಸ್ಥಿತಿಗೆ ಒಳಗಾಗ್ತೀರಾ ಅಂದ್ರೆ you will be used for nothing. ನೀವು ಯಾವುದಕ್ಕೂ ಪ್ರಯೋಜನ ಆಗಲ್ಲ. Hallelujah. Hallelujah. Get ready to die. ಸಾಯುವುದಕ್ಕೆ ಸಿದ್ಧವಾಗಿ. Hallelujah. Hallelujah. Are you hearing what I am telling you? ಹೇಳುವುದನ್ನು ಗಮನಿಸ್ತಿದ್ದೀರಾ? When that messenger brought this kind of threatening, ಈ ರೀತಿಯಾದ ಒಂದು ಸುದ್ದಿಯನ್ನು ಆ ಒಂದು ಸುದ್ದಿಗಾರನು ತಂದಾಗ, I tell you, this is where you need to observe one thing. ಈ ಒಂದು ಸ್ಥಳದಲ್ಲಿ ಒಂದನ್ನು ನೀವು ಇಲ್ಲಿ ಒಂದು ಕಾರ್ಯವನ್ನು ನೋಡಬೇಕು. They spoke to them in Hebrews. ಆತನು ಅಲ್ಲಿ ಹೀಬ್ರೂ ಭಾಷೆಯಲ್ಲಿ ಮಾತಾಡ್ದ. Hallelujah. Hallelujah. When they spoke to that Israelite people with Hebrew, ಇಸ್ರೇಲ್ ಜನರೊಟ್ಟಿಗೆ ಆತನು ಹೀಬ್ರೂದಲ್ಲಿ ಇದನ್ನು ಹೇಳಿದಾಗ, these Israel army men, they are requesting them not to speak in Hebrew because every people will hear that and they will be fearful about what you are speaking. ಅಲ್ಲಿ ಇರುವಂತ ಇಸ್ರೇಲಿನ ಆ ಒಂದು ಸೈನಿಕರು ಅವರು ಹೇಳ್ತಿದ್ದಾರೆ, ದಯವಿಟ್ಟು ಹೀಬ್ರೂ ಭಾಷೆಯಲ್ಲಿ ನೀವು ಮಾತಾಡಬೇಡಿ, ಜನರಿಗೆ ಭಯ ಉಂಟಾಗತ್ತೆ ಅಂತ. Hallelujah. People who are sitting on the walls, ಅಲ್ಲಿ ಆ ದ್ವಾರದಲ್ಲಿ ಕೂತಿರುವಂತ ಜನರು, people who are in the marketplace, ಆ ಮಾರ್ಕೆಟ್ ಅಲ್ಲಿ ಇರುವಂತ ಜನರು, they will hear this threatening in their own language and they will be confused. ಅವರ ಸ್ವಂತ ಭಾಷೆಯಲ್ಲಿ ಈ ಗದರುವಿಕೆಯನ್ನು ಕೇಳಿ ಅವರಿಗೆ ಗಲಿಬಿಲಿ ಉಂಟಾಗುತ್ತೆ. But those men, ಆದ್ರೆ ಆ ಬಂದಿದ್ದ ವೈರ್ಯ ಜನರು, ಆ ವೈರ್ಯ ಜನರು, they were so arrogant. ಅವರು ಎಷ್ಟು ಒಂದು ಕಠಿಣವಾಗಿದ್ರು ಅಂದ್ರೆ, ಅವ್ರು ಹೇಳ್ತಾರೆ, அவங்க கேக்கட்டோன்னு தான் நாங்க வந்து பேசிட்டு இருக்கோம். ಅವರು ಕೇಳಬೇಕಂತಾನೆ ನಾವು ಮಾತಾಡ್ತಿದ್ದೀವಿ.
ಮಾತಿರೋದು. They spoke even louder. ಅವರು ಇನ್ನೂ ಜೋರಾಗಿ ಮಾತಾಡಿದ್ರು. They said, ಅವರು ಹೇಳಿದ್ರು, surely, ನಿಜವಾಗಲು, surely, ನಿಜವಾಗಲು no one can bring you out of the end that is going to come to you. ನಿಮಗೆ ಬರುವಂತ ಈ ಒಂದು ನಾಶನದಿಂದ ಯಾರು ಕೂಡ ನಿಮ್ಮನ್ನು ಹೊರತರಲು Our ಸಾಧ್ಯವಿಲ್ಲ. king is a great king. ನಮ್ಮ ರಾಜ ಒಂದು ದೊಡ್ಡ ರಾಜ. Our king is a person who cannot be defeated by anyone. ಯಾರಿಂದಲೂ ಕೂಡ ಸೋಲಿಗೆ ಒಳಗಾಗದೇ ಇರುವಂತ ನಮ್ಮ ರಾಜ ತುಂಬಾ ದೊಡ್ಡವನು. Amen. Hallelujah. 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 Are you listening to what I'm telling you? ಹೇಳುವುದನ್ನು ಗಮನಿಸ್ತಿದ್ದೀರಾ? Because he was very determined to destroy Israel. ಯಾಕಂದ್ರೆ ಆತನು ಇಸ್ರೇಲ್ ಅನ್ನು ನಾಶಪಡಿಸಬೇಕಂತ ಪೂರ್ತಿ ಮನಸ್ಸಿನಿಂದ ಕಾಯ್ತಿದ್ದ. They were all surrounded, amen, Jerusalem. ಅವರು ಆಕೆ ಯೆರೂಸಲೇಮಿನ ಸುತ್ತಲೂ ವೈರಿಗಳು How ನಿಂತಿದ್ದಾರೆ. many people had come? ಎಷ್ಟು ಜನರು ಬಂದಿದ್ರು? Amen. 1,85,000 soldiers. 1,85,000 ಸೈನಿಕರು. Hallelujah. Hallelujah. Amen. Destroying 1,85,000 soldiers is not easy. 1,85,000 ಸೈನಿಕರನ್ನು ನಾಶ ಪಡೆಯುವುದು ಸುಲಭನೇ ಅಲ್ಲ ರೀ. Israel is not such a big country. ಇಸ್ರೇಲ್ ಅನ್ನುವುದು ಅಷ್ಟು ದೊಡ್ಡ ದೇಶವೂ ಕೂಡ ಆಗಿರಲಿಲ್ಲ. It is smaller than Karnataka. ಅದು ಕರ್ನಾಟಕಕ್ಕಿಂತಲೂ ಚಿಕ್ಕದು. But God was with Israel. ಆದ್ರೆ ದೇವರು ಇಸ್ರೇಲ್ ಒಟ್ಟಿಗೆ ಇದ್ರು. Hallelujah. Hallelujah. What did Hezekiah do? ಎಸೆಕಿಯ ರಾಜ ಏನ್ When ಮಾಡ್ದ? Hezekiah received the letter, ಎಸೆಕಿಯ ರಾಜನಿಗೆ ಆ ಪತ್ರ ಬಂದಾಗ, amen, he took that letter to the temple of the Lord. ಆ ಪತ್ರವನ್ನು ತಕೊಂಡು ಆತನು ದೇವರ ಆಲಯಕ್ಕೆ ಹೋದ. Amen. Hezekiah knew the power of prayer. ಎಸೆಕಿಯನಿಗೆ ದೇವರ ಪ್ರಾರ್ಥನೆಯ ಬಲ ಗೊತ್ತು. Amen. ಎವಳು ಬೇರೆ ಆಮೆನ್ சொல்றீங்க? ಎಷ್ಟು ಜನರು ಆಮೆನ್ ಅಂತೀರಾ? The enemy says, ವೈರಿ ಹೇಳ್ತಾನೆ, God has spoken to me to destroy you. ದೇವರು ನನ್ನ ಬಳಿ ಮಾತಾಡಿದ್ದಾರೆ ನಿನ್ನನ್ನು ನಾಶಪಡಿಸುವುದಕ್ಕಾಗಿ. Amen. My God has told that you will be destroyed. ನನ್ನ ದೇವರು ಹೇಳಿದ್ದಾರೆ ನೀವು ನಾಶಕ್ಕೆ On ಒಳಗಾಗ್ತೀರಾ. the other hand, amen, he has brought other armies also with him to destroy ಇನ್ನೊಂದು Israel. ಕಡೆ ಇಸ್ರೇಲ್ ಅನ್ನು ನಾಶಪಡಿಸುವುದಕ್ಕೆ ತನ್ನ ಬೇರೆ ಇನ್ನ ದೇಶಗಳನ್ನು ಕೂಡ ಕರ್ಕೊ ಬಂದಿದ್ದಾನೆ. Not only that, ಅದು ಮಾತ್ರವಲ್ಲ, this enemy king, ಈ ವೈರಿಯ ರಾಜನು he has encamped around, amen, Jerusalem. ಆತನು ಯೆರೂಸಲೇಮಿನ ಸುತ್ತಲೂ ಅವರು ಪಾಳೆಯಗಳನ್ನು ಹಾಕಿ Amen. ಕೂತಿದ್ದಾರೆ. These people cannot escape anywhere. ಈ ಜನರು ಎಲ್ಲೂ ಕೂಡ ಎಸ್ಕೇಪ್ ಆಗಕ್ಕಾಗಲ್ಲ. But what Hezekiah did? ಆದ್ರೆ ಎಸೆಕಿಯ ರಾಜ ಏನು ಮಾಡ್ದ? என்னுடைய பிரச்சனை எப்படியே இருந்தாலும், ನನ್ನ ಸಮಸ್ಯೆ ಎಂತದಾಗಿದ್ರೇನು ಕೂಡ, Amen, David says in 27:1 in Psalms, 27:1 ಕೀರ್ತನೆಯಲ್ಲಿ ದಾವೀದನು ಹೇಳುತ್ತಾನೆ, எனக்கு எதிராக பாளையமே இறங்கி ನನ್ನ வந்தாலும், ವಿರೋಧವಾಗಿ ಪಾಳೆಯವೇ ಇಳಿದು ಬಂದ್ರೇನು, Amen, even if an army stands against me, ಒಂದು ಸೇನೆಯೇ ನನ್ನ ವಿರೋಧವಾಗಿ I ನಿಂತ್ರೇನು, shall never be shaken. ನಾನು ಅಂಜುವುದಿಲ್ಲ. I shall never be shaken. ನಾನು ಅಂಜುವುದಿಲ್ಲ. A praying man is an unshakable ಒಂದು man. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಎಂದು ಕೂಡ ನಡುಗದೇ ಇರುವಂತ Amen. Tell ವ್ಯಕ್ತಿ. to the person next to you, ಪಕ್ಕದಲ್ಲಿರುವಂತ a ವ್ಯಕ್ತಿಯನ್ನು ನೋಡಿ person who ಹೇಳಿ, prays, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, amen, never shakes to any ಆತ situation, ಎಂತ ಪರಿಸ್ಥಿತಿಯಲ್ಲೂ ಕೂಡ ಅಂಜುವುದಿಲ್ಲ. will never fear for ಆತ anything, ಯಾವುದೇ ಕಾರ್ಯಕ್ಕೂ ಎದುರುವುದಿಲ್ಲ. because when he prays, ಯಾಕಂದ್ರೆ ಆತ ಪ್ರಾರ್ಥಿಸುವಾಗ he brings down God's army. ಆತ ದೇವರ ಸೇನೆಯನ್ನೇ ಕೆಳಗೆ He ಇಳಿಸ್ತಾನೆ. brings God's army ಆತ down. ದೇವರ ಸೇನೆಯನ್ನೇ ಕೆಳಗೆ ಇಳಿಸ್ತಾನೆ. Hallelujah. Hallelujah. God is not a stone, he is not a tree, or he is not an idol. ನಮ್ಮ ದೇವರು ಆತನು ವಿಗ್ರಹನೋ ಕಲ್ಲೋ ಮರನೋ ಅಲ್ಲ. Amen. He is a God who lives, ಆತನು ಜೀವಿಸುವ ದೇವರು. the one who created our ears, ನಮ್ಮ ಕಿವಿಗಳನ್ನು ಸೃಷ್ಟಿ ಮಾಡಿದ ದೇವರು ಆತನಿಗೂ ಕೇಳುತ್ತೆ. the one who created my eyes sees. ನನ್ನ ಕಣ್ಣನ್ನು ಸೃಷ್ಟಿ ಮಾಡಿದ ದೇವರು ಆತನು ಕೂಡ ನೋಡ್ತಾರೆ. Do you agree with me, church?